ಆ ವಿಠಲದಲ್ಲಿ ಒಂದು ಹಾರ್ಟ್ ಒಂದು ಬೀಟ್ಸ್ ಆಗ್ತದೆ. ಸೊ ಅದರಲ್ಲಿ ಒಂದು ಎನರ್ಜಿ ಬೇರೆ. ನನಗೆ ತಲೆಗೆ ಒಂದು ನಾಮ ಹಾಕ್ಲಿಕ್ಕೆ ಹೇಳಿದ್ರೆ ಎರಡು ಸೈಡ್ ಕೆಪ್ಪೆಗೆ ಸಹ ನಾಮ ಹಾಕಿದ್ದೆ. ನಮಗೆ ಗೊತ್ತುಂಡಂದು ಬತ್ತುಂಡಾರು ನಮ್ಮನ್ನು 10 ಸಲ ನೆಟ್ಟು ತಿರ್ಗವೆ. ಮನೀಶ್ ಅವರು ಇಲ್ಲಿದ್ದಾರೆ. ಆಗಿದ್ದ ಅನುಭವವನ್ನು ಇನ್ನೊಬ್ಬರ ಹತ್ರ ಶೇರ್ ಮಾಡಬಾರ್ದಂತ ಹೇಳ್ತಾರೆ. ಹೊಯ್ಸಳ ರಾಜರ ಕೊಡುಗೆಗಳು ಕೂಡ ಈ ಪಂಢರಪುರಕ್ಕೆ ಇದೆ. ಇಲ್ಲಿ ಹೇಗೆ ತುಂಬ ಹೊತ್ತು ವ್ಲಾಗ್ ಮಾಡೋಕ್ಕಾಗಲ್ಲ, ಯಾಕಂತ ಹೇಳಿದರೆ ಇಟ್ಟಲ 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 ಹರೇ ಓಂ ಇಟ್ಟಲ ಪಾಂಡುನರಂಗ ಇಟ್ಟಲ ಓ ಹರೇ ಓಂ ಇಟ್ಟಲ 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 ಹರೇ ಓಂ ಇಟ್ಟಲ. ವೆಲ್ಕಮ್ ಟು ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್. ಪಂಢರಪುರದಿಂದ ನಿಮಗೆಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಪಂಢರಪುರಕ್ಕೆ ಬಂದಿದ್ದೀನಿ ಅಂದರೆ ಇದು ಮಹಾರಾಷ್ಟ್ರದಲ್ಲಿರುವಂತಹ ಬಹಳಷ್ಟು ಫೇಮಸ್ ಆಗಿರುವಂಥ ವಿಠ್ಠಲ ರುಕ್ಮಿಣಿ ದೇವಸ್ಥಾನ ಇದೆ. ಬೇರೆ ಏನೆಲ್ಲ ಇದೆ ಅಂತ ನನಗೇನು ಗೊತ್ತಿಲ್ಲ, ಬಟ್ ಇಲ್ಲಿ ಕೃಷ್ಣನನ್ನು ತುಂಬಾ ಆರಾಧಿಸ್ತಾರೆ. ಹಾಗೆಯೇ ಲಕ್ಷ್ಮೀ ಸ್ವರೂಪಿಣಿಯಾಗಿ ರುಕ್ಮಿಣಿಯನ್ನು ಆರಾಧಿಸ್ತಾರೆ. ಹಾಗೆಯೇ ನಾನು ಬಂದಿರೋದು ನಮ್ಮ ಬೆಂಗರೆ ಭಾಗದ ನನ್ನ ಪ್ರೀತಿಯ ಸ್ನೇಹಿತರ ಜೊತೆಯಲ್ಲಿ. ಮತ್ತು ಇಲ್ಲಿ ಬಂದ ಮೇಲೆ ಏನಿಲ್ಲ, ನಿನ್ನೆ ಸಂಜೆ ಹೊರಟಿದ್ದೀವಿ, ನಿನ್ನೆ ಮಧ್ಯಾಹ್ನ ಹೊರಟಿದ್ವಿ, ಇವತ್ತು ಬೆಳಗ್ಗೆ ಇಲ್ಲಿ ರೀಚ್ ಆಗಿದ್ದೀವಿ. ಆಮೇಲೆ ಇಲ್ಲಿ ಬಂದು ಸುಮ್ಮನೆ ಹೇಗೆ ಚಹಾ ಕುಡಿದ್ವಿ, ಆಮೇಲೆ ರೂಮ್ಸ್ ಎಲ್ಲ ಅಲರ್ಟ್ ಆಯಿತು, ಇಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆದ್ವಿ. ಏನು ಇಲ್ಲಿನ ದೇವಸ್ಥಾನ ಹೇಗಿದೆ ಮತ್ತು ಇಲ್ಲಿನ ವಿಶೇಷತೆಗಳನ್ನು ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ನನ್ನ ಜೊತೆ ಬಂದಿರುವಂಥ ಲೋಹಿತ್ ಅವರಿದ್ದಾರೆ. ಲೋಹಿತ್, ಹಾಯ್. ನಮಸ್ತೆ. ಹೇಗಿದ್ದೀರಾ? ಆರಾಮ. ಹೇಗೆ ಆಗ್ತುಂಟು ಇಲ್ಲಿ? ಸೂಪರ್ ಅನ್ನಿಸ್ತಾ ಇದೆ, ಹೊಸ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ನಾನು ಬರೋದು ಇಲ್ಲಿಗೆ. ಅದೇ ದೇವರೊಂದು ಆಶೀರ್ವಾದ ಇತ್ತೇನು, ಒಂದು ಎಕ್ಸ್ಪೆಕ್ಟ್ ಮಾಡದೆ ಬರ್ತಾ ಇದ್ದೀನಿ ಇಲ್ಲಿಗೆ. ಓಕೆ, ಸೂಪರ್. ನಾನು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು. ಈ ವಾತಾವರಣ ತುಂಬಾ ಚಳಿ ಇದೆ. ಕರೆಕ್ಟ್ ಸರ್. ಅದೇ ನಿನ್ನೆ ಲ್ಯಾಂಡ್ ಆಗುವಾಗ ಅರೌಂಡ್ ಒಂದು ಬೆಳಿಗ್ಗೆ ಒಂದು 3-4 ಗಂಟೆಗೆ ಒಂದು ರೀಚ್ ಆಗಿದ್ವಿ ಇಲ್ಲಿ ಮಹಾರಾಷ್ಟ್ರ ಬಾರ್ಡರ್ ಹಚ್ಚೆ. ಮತ್ತು ಇಲ್ಲಿರುವಾಗನೇ ಒಂಥರ ಕೋಲ್ಡ್ ಫೀಲ್ ಆಯಿತು ನಮಗೆ. ತುಂಬ ಚಳಿ ಇದೆ. ಸೂಪರ್ ಇದೆ. ಇಲ್ಲೊಮ್ಮೆ ತಿರುಗಿಸ್ತೀನಿ ನೋಡಿ ಕ್ಯಾಮರಾ. ಸಖತ್ತಾಗಿದೆ ಇಲ್ಲಿನ ಪ್ಲೇಸ್. ಆ್ಯಂಡ್ ಇಲ್ಲಿ ಆರಾಧಿಸುವಂಥದ್ದು ಕೃಷ್ಣ ಮತ್ತು ರುಕ್ಮಿಣಿಯನ್ನು ನೀವು ಗಮನಿಸ್ಕೋಬೋದು. ಲೋಹಿತ್ ಅವರ ವ್ಯವಸ್ಥೆ ಹೇಗೆ ಅನ್ನಿಸ್ತು? ನನಗೆ ತುಂಬ ಖುಷಿ ಆಯಿತು, ಯಾಕಂದರೆ ಇಲ್ಲಿ ಅಂದರೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲ ನೋಡಿದರೆ ಕ್ಲೀನ್ ನೀಟಾಗಿದೆ. ಸೊ ನಿಮಗೆ ಹೇಗೆ ಅನ್ನಿಸ್ತು? ಹೌದು, ಕರೆಕ್ಟ್ ಸರ್. ಅದೇ ಫಸ್ಟ್ ಟೈಮ್ ಬರುವಾಗಲೇ ನಮಗೆ ಒಂಥರ ನಾವು ಇದು ಟೆಂಪಲ್ ಅಂತ ಎನಿಸಿದ್ದು ನೋಡುವಾಗ, ಇದರ ಹೊರ ವ್ಯವಸ್ಥೆ ಎಲ್ಲ ನೋಡುವಾಗ. ಮತ್ತು ಒಳಗೆ ಬಂದ ಮೇಲೆ ಸೂಪರ್ ಅಂತ ಅನಿಸ್ತದೆ. ಅಂದರೆ ಇಷ್ಟು ದೊಡ್ಡ ಜಾಗವನ್ನು ಇಷ್ಟು ಕ್ಲೀನಾಗಿ, ಇಷ್ಟು ವೆಲ್ ಮೇಂಟೈನ್ಡ್ ಆಗಿ ಮಾಡಲಿಕ್ಕೆ ಅದು ಕೂಡ ಎಷ್ಟು ಕ್ರೌಡ್ ಎಷ್ಟಿದೆ ನೋಡಿ. ಹೌದು ಸರ್, ತುಂಬ ಕ್ರೌಡ್ ಇದೆ. ಅದು ಕೂಡ ಅದನ್ನು ಮ್ಯಾನೇಜ್ ಮಾಡುವಂಥ ರೀತಿ ಇರ್ಬೋದು ಮತ್ತು ವ್ಯವಸ್ಥೆ ಇರ್ಬೋದು, ಅತ್ಯಂತ ಸೂಪರ್ ಆಗಿದೆ ಸರ್. ಎಸ್, ಸೂಪರ್. ಸೊ ಇಲ್ಲಿ ಟೆಂಪಲ್ ಏನೋ ಇದೆ, ಸೊ ಒಮ್ಮೆ ನೋಡುವ. ಶ್ರೀರಾಮ ಮಂದಿರ, ಇದು ಶ್ರೀರಾಮ ಮಂದಿರ. ಹಾಯ್. ಒಬ್ಬೊಬ್ಬರು ರೆಡಿಯಾಗಿ ಬರ್ತಾ ಇದ್ದಾರೆ. ಈಗ ನಮ್ಮ ಟೀಮಲ್ಲಿ ಒಂದು 45ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಸೊ ನೋಡುವ, ಎಲ್ಲರನ್ನ ತೋರಿಸ್ತೀನಿ ನಿಮಗೆ ಆಮೇಲೆ, ಆಯಿತಾ? ನಾವೆಲ್ಲ ಜೊತೆಯಲ್ಲಿ ಬಂದವರು ಈಗ ಹೋಟೆಲಿಗೆ ಬಂದಿದ್ದೇವೆ. ನಮ್ಮ ಜೊತೆ ಬಂದವರು ಒಂದೊಂದು ಹೋಟೆಲ್ಗೆ ಹೋಗಿದ್ದಾರೆ. ನಾನು ಆಗ ಇದ್ದದೊಂದು ಹೋಟ್ಲ್, ಆದರೆ ಇದೊಂದು ಹೋಟೆಲ್. ಗಮ್ಮತ್ತದ ಎಂತ ಅಂದರೆ, ನಾನು ಒಂದೊಂದು ಹೋಟೆಲ್ಗೆ ಹೋಗೋದು, ನಮ್ಮ ಗ್ಯಾಂಗಲ್ಲಿ ಒಂದೊಂದು ಟೀಮ್ ಒಂದೊಂದು ಹೋಟೆಲಲ್ಲಿ ಇದ್ದಾರೆ. ಎಲ್ಲ ಹೋಟೆಲ್ಗೆ ಹೋಗಿ ಸ್ವಲ್ಪ ಸ್ವಲ್ಪ ತಿಂದೆ, ಆದರೆ ಈ ಹೋಟೆಲಲ್ಲಿ ತಿನ್ನಲಿಕ್ಕೆ ಆಗುದಿಲ್ಲ, ಹೊಟ್ಟೆ ಫುಲ್ ಆಗಿದೆ. ಗೊತ್ತಿರ್ಲಿಲ್ಲ. ಓಕೆ, ನಮ್ಮೊಟ್ಟಿಗೆ ಬಂದಂತ ಮನೀಶ್ ಅವರು ಇಲ್ಲಿದ್ದಾರೆ. ಇನ್ನು ಪುತ್ರ ಇದೆ ಸರ್. ಕಿರಣ್ ಕಿಂಗ್ಸ್ ಮೃಣಾಲ್. ವಾವ್, ಎಡ್ಡೆ ಪುದರ್. ಸೊ ಆಮೇಲೆ ಇಲ್ಲಿದ್ದಾರೆ ಪ್ರಥಮ್. ಹಾಯ್ ಬಲ್ನಪುರ. ಹಾಯ್. ಲೋಹಿತನ ಗೊತ್ತಾನೆ. ಸೊ ನನ್ನ ಹೆಸರು ಶೈಲೇಶ್. ನಾವು ಬೆಂಗ್ರೆ ಊರಿಂದ ಬರ್ತಾ ಇದ್ದೀವಿ. ಸೊ ಇದು ನಾವು ಎರಡನೇ ವರ್ಷ ಪಂಢರಪುರ ಯಾತ್ರೆಗೆ ಬರ್ತಾ ಇದ್ದೀವಿ.
ಸೊ ಈ ವರ್ಷ ಬರುವಾಗ ನಾವು 49 ಜನ ಬಂದಿದ್ದೀವಿ. ಸೊ ಒಂದು ಖುಷಿಯ ವಾತಾವರಣ ಮತ್ತು ದೇವರ ಸನ್ನಿಧಿಗೆ ಇಲ್ಲಿ ಏನು ವಿಶೇಷ ಅಂತ ನಿಮಗೆ ಅನಿಸ್ತದೆ? ಇಲ್ಲಿ ವಿಶೇಷ ಅಂದರೆ ಒಂದು ವಿಠ್ಠಲನನ್ನು ಮುಟ್ಟುವುದೇ ಒಂದು ವಿಶೇಷ. ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ಕೈ ಮುಗಿದು ನಾವು ಪ್ರಾರ್ಥನೆ ಮಾಡಿ ಬರ್ತೀವಿ. ಆದರೆ ಇಲ್ಲಿ ದೇವರನ್ನು ಒಂದು ಮುಟ್ಟಿ ಪ್ರಾರ್ಥನೆ ಮಾಡೋದೇ ಒಂದು ವಿಶೇಷ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ನಿಮ್ಮ ಈಗ ಸಾಮಾನ್ಯ ಬಂದು ದೇವಸ್ಥಾನಕ್ಕೆ ಹೋದರೆ ನಮ್ಮ ಜೀವನದಲ್ಲಿ ತುಂಬ ಸ್ಪೆಷಲ್ ಆಯ್ತು ಆ ಥರ ಹೇಳ್ತಾರೆ. ಸೊ ನಿಮ್ಮ ಜೀವನಕ್ಕೂ ಕೂಡ ಆ ರೀತಿ ಅನುಭವ ಆಗಿದೆ. ಆದರೆ ಅದು ಆಗಿದ್ದ ಅನುಭವವನ್ನು ಇನ್ನೊಬ್ಬರ ಹತ್ರ ಶೇರ್ ಮಾಡಬಾರ್ದಂತ ಹೇಳ್ತಾರೆ. ಸೊ ಅದೊಂದು ನಮಗೆ ನಂಬಿಕೆ ನಮ್ಮ ವಿಠ್ಠಲ ಮೇಲೆ. ಸೊ ಇದೊಂದು ನಮ್ಮದು ದೊಡ್ಡ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಎಷ್ಟು ಸಲ ಬಂದವರು ನಮ್ಮ ಟೀಮಲ್ಲಿದ್ದಾರೆ? 11 ವರ್ಷದಿಂದ ಬಂದವರು ಕೂಡ ಇದ್ದಾರೆ, 9 ವರ್ಷದಿಂದ ಬಂದವರು ಕೂಡ ಇದ್ದಾರೆ. ಸೊ ಎಲ್ಲ ಪಾಸಿಟಿವ್ ವೈಬಲ್ಲೇ ಇದ್ದಾರೆ. ಈಗ ನೆಕ್ಸ್ಟ್ ಇಡುವುದಾದರೆ ಇನ್ನೂ ಕೂಡ ಬರಲಿಕ್ಕೆ ಅವರು ರೆಡಿಯಲ್ಲಿದ್ದಾರೆ. ಸೊ ಇದೊಂದು ನಮಗೆ ಒಂದು ಪಾಸಿಟಿವ್ ಎನರ್ಜಿ. ಇಲ್ಲಿನ ಬಗ್ಗೆ ನಿಮಗೆ ಬೇರೆ ಏನು ಗೊತ್ತಿದೆ ಅಂತ, ಇತಿಹಾಸದ ಬಗ್ಗೆ ಆಗಿರ್ಬೋದು, ದೇವರ ಬಗ್ಗೆ? ಇಲ್ಲಿ ಅಂದರೆ ಒಂದು ವಿಠ್ಠಲ ಅಂತ ಹೇಳುವಾಗ ಹೇಳಿಕೊಂಡು ಬರುವುದೇ ಒಂದು ದೊಡ್ಡ ಎನರ್ಜಿ. ಆ ವಿಠ್ಠಲದಲ್ಲಿ ಒಂದು ಹಾರ್ಟ್ ಒಂದು ಬೀಟ್ಸ್ ಆಗ್ತದೆ. ಸೊ ಅದರಲ್ಲಿ ಒಂದು ಎನರ್ಜಿಯೇ ಬೇರೆ. ಎಷ್ಟೋ ದೂರದಿಂದ ತುಳಸಿಯ ಕಟ್ಟೆಯನ್ನು ತಲೆಯಲ್ಲಿಟ್ಟು ನಡೆದುಕೊಂಡು ಬರ್ತಾರೆ. ಸೊ ಇಂಥದ್ದೆಲ್ಲ ಎನರ್ಜಿ ಸಿಕ್ಕುವಾಗ ಒಂದು ಇಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಅಂತ ಇದೇ ಒಂದು ದೊಡ್ಡ ಪ್ರೂಫ್. ಇಲ್ಲಿ ವಿಠ್ಠಲ ರುಕ್ಮಿಣಿ ಅನ್ನುವಂಥ ಒಂದು ಅದ್ಭುತವಾದಂಥ ದೇವಸ್ಥಾನ ಇದೆ. ಸುಮಾರು ವರ್ಷಗಳ, ಸಾವಿರಾರು ವರ್ಷಗಳ ಇತಿಹಾಸ ಇದೆ. ವಿಶೇಷವಾಗಿ 6ನೇ ಶತಮಾನದ ರಾಷ್ಟ್ರಕೂಟರಲ್ಲಿಂದ ಇಲ್ಲಿನ ಇತಿಹಾಸವನ್ನು ಹೇಳಲ್ಪಡ್ಬೋದು. ಜೊತೆಗೆ ಹೊಯ್ಸಳ ರಾಜರ ಕೊಡುಗೆಗಳು ಕೂಡ ಈ ಪಂಢರಪುರಕ್ಕೆ ಇದೆ, ಅಥವಾ ಈ ವಿಠ್ಠಲ ರುಕ್ಮಿಣಿ ದೇವಸ್ಥಾನಕ್ಕೆ ಇದೆ. ಇಲ್ಲಿಗೆ ಗ್ರಾಮಗಳನ್ನು ದಾನವಾಗಿ ಕೊಟ್ಟಿರುವಂಥದ್ದು ಇರ್ಬೋದು, ಕೊಡುಗೆಗಳನ್ನು ಕೊಟ್ಟಿರುವಂಥದ್ದು ಇರ್ಬೋದು, ಶಾಸನಗಳಲ್ಲಿ ದಾಖಲಾಗಿದೆ. ಅಂಥ ಒಂದು ಐಹಿತ್ಯ ಇರುವಂಥ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂಥ ಒಂದು ಅದ್ಭುತ ದೇವಸ್ಥಾನ ಇದು. ಬಹಳಷ್ಟು ವಿಶಾಲವಾಗಿದೆ. ಇಲ್ಲಿ ಅದೆಷ್ಟು ಜನ ಬಂದರೂ ಕೂಡ ಸುಧಾರಿಸುವಷ್ಟು ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ಇನ್ನು ನಾವು ಮಂಗಳೂರಿಂದ ಇಲ್ಲಿಗೆ ಬಂದಿದ್ದೇವೆ. ಈ ಹಿಂದೆ ಬಂದವರ ಒಂದೊಳ್ಳೆಯ ಅನುಭವಗಳು ನಮಗೆ ಪ್ರೇರೇಪಣೆಯಾಗಿದೆ. ಇಲ್ಲಿ ಈಗಾಗಲೇ ನಾವು ಕೇಳಿದ್ವಿ, ಆ ವಿಠ್ಠಲ ದೇವರ ಆಶೀರ್ವಾದ ಇದ್ದರೆ ಬದುಕಲ್ಲಿ ಸುಂದರ ಕ್ಷಣಗಳು ಖಂಡಿತ ಬರುತ್ತೆ ಅಂತ. ಸೊ ಅದಕ್ಕೆ ನಮ್ಮ ಬದುಕು ಕೂಡ ಸಾಕ್ಷಿಯಾಗಲಿ, ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂಥ ನಿಮ್ಮ ಬದುಕು ಕೂಡ ಸಾಕ್ಷಿಯಾಗಲಿ ಅಂತ ಹೇಳ್ತಾ, ಇನ್ನು ನಾನಿಲ್ಲಿ ಬೇಡಿಕೊಳ್ಳೋದಷ್ಟೇ, ನಮ್ಮ ಜೊತೆ ಇರುವವರೆಗೂ ಕೂಡ ಆ ವಿಠ್ಠಲ ದೇವರು ಅನುಗ್ರಹವನ್ನು ಮಾಡಲಿ, ಅವರ ಬದುಕು ಕೂಡ ಚೆನ್ನಾಗಿರಲಿ. ಹಾಗೆ ನೀವು ಕೂಡ ಈ ಪಂಢರಪುರದ ವಿಠ್ಠಲ ರುಕ್ಮಿಣಿ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಅಂತ ವಿನಂತಿಯನ್ನು ಮಾಡ್ತಾ, ಬನ್ನಿ ಹಾಗಾದರೆ ಈ ವಿಠ್ಠಲ ರುಕ್ಮಿಣಿ ದೇವಸ್ಥಾನವನ್ನು ಒಂದ್ಸಲ ನೋಡ್ಕೊಂಡು ಬರುವ. ಒಂದು ತಿಲಕವನ್ನು ಇಟ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಈಗ ಆ ತಿಲಕ ಇಟ್ಕೊಂಡ್ಮೇಲೆ ಎಷ್ಟು ಚೆಂದ ಕಾಣ್ತೇವೆ ನೋಡುವ. ಓಕೆ, ನಮ್ಮಲ್ಲಿ ಸ್ವಾಮಿಗಳು ಕೂಡ ಇದ್ದಾರೆ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳು. ಎನ್ನಪುದರ್ ಶಕುಂತಲಡಿ ಕರ್ಕೇರ ಸ್ಯಾನ್ಸ್ವಿಟ್ ಬೆಂಗ್ರೆ ತೋಟ ಬೆಂಗ್ರೆ ಬೈದಿನಿ. ಒಂದು 5ನೇ ಸಲ ಬರ್ತೀನಿ. ಅದು ಮುಲ್ಪವನ್ನ ನಮ್ಮ ಎಣ್ಣಿನ ನಮ್ಮತ್ತೆ ಮಲ್ಲ ಜನ ಅಂಚ ಇಂಚ ಅಂದ ಎಣ್ಣು ನೆಟ್ಟೆ ಬತ್ತಂಡ ನಮ್ಮ ಎಣ್ಣಿನ ಓಲಾಪುಜಿ ಆಯ್ತೆ ದೇವರು ಪರಮಾತ್ಮನ ಎಂಚ ಅನಿಸಿಕೊಂಡು ಅಂಚೆನೆ ಆಪುನು ನಮ್ಮೈತೆ ಪನ್ಪ ಎಂಕ್ ಪೂರ ಗೊತ್ತುಂಡಂದು ನಮಗೆ ಗೊತ್ತುಂಡಂದು ಬತ್ತಂಡ ಆರು ನಮ್ಮನ್ನು 10 ಸಲ ನೆಟ್ಟೆ ತಿರ್ಗವೇ ನಮ್ಮ ಏಪಲ ಹೀರೋ 10 ಹೀರೋ 6 ನಮ್ಮ ಏಪಲ 0ನೇ. ಮಸ್ತ್ ಖುಷಿ ಆಪುಂಡು ನನಗೆ ಮಸ್ತ್ ಖುಷಿ ಆಪುಂಡು. ನಮ್ಮ ಎನ್ನೋದು ಒಂಜಿ ಬಾಂಡ ನೆಟ್ಟೆ ಆಪುಂಡನೆ ಬೇತೆ. ನಮ್ಮ ಐತೆ ಎಂಕ್ಲು ಬನ್ನಾಗ ಎಂಕ್ಲು ಎನ್ನದಿತ್ತ ಪೂರ ಚಳಿ ಉಂಡು ಎಂಕ್ಲಿಗೆ ಮೀಯರ ಒಂದು ಅಂಚ ಒಂದಂದು ತೂನ ಎಂಕ್ಲು ಈಸಿ ಟಂಡು ಎಂಕ್ಲಿ ಚಳಿಲಿಜ್ಜಿ ದಾಲಿಜ್ಜಿ ಇದು ಬರ್ಪುನೆಟ್ಲ ಉತ್ಸವ ಐತೆ ಜಾಸ್ತಿ ಉಂಡು. ದೇವರೇ ಧೈರ್ಯ ಕೊರ್ಪರು ನೆಟ್ಟೆ ಎಣ್ಣಿನ ನಮ್ಮ ಪೂರ ಆಪುಂಡು ನೆಟ್ಟೆ ಹೆಚ್ಚೆ. ಒಟ್ಟಿಗೆ ಸುಮನ್ ಬೆಂಗ್ರೆ ಇದ್ದಾರೆ. ಸುಮನರೇ ಎಂಚ ಒಂದುಂಡು ಜಾಲಿಯಾ? ಜಾಲಿ ಮಸ್ತ್ ಜಾಲಿ ಹೋಗ್ದಿ. ಇದು ನಮಗೆ ಭಕ್ತಿಯ ಜಾಲಿ. ಒಂದು ಕಡೆ ವಿಠ್ಠಲನನ್ನು ಭಜಿಸುತ್ತಾ ಖುಷಿಯಿಂದ ನಮ್ಮ ಪಯಣವನ್ನು ಮುಂದೆ ಕೊಂಡೋಗ್ತಾ ಇದ್ದೇವೆ. ಓಕೆ, ನನಗೆ ತಲೆಗೆ ಒಂದು ನಾಮ ಹಾಕ್ಲಿಕ್ಕೆ ಹೇಳಿದರೆ 2 ಸೈಡ್ ಕೆಪ್ಪೆಗೆ ಸಹ ನಾಮ ಹಾಕಿದ್ದಾರೆ. ನಿಮಗೆ ಹಾಕಿದ್ದಾರೆ ಕೆಪ್ಪೆಗೆ? ಇಲ್ಲ ನಮಗೆ ಸ್ವಲ್ಪ ಜಾಗೃತರಾಗಿರ್ಬೇಕು ಅವ್ರ ಹತ್ರ. ಸರಿಯಾಗಿ ನಾಮ ಹಾಕ್ತಾರೆ. ಒಬ್ಬರಿಗೆ 10 ರೂಪಾಯಿ ಅಂತ ಎಲ್ಲಿ 100 ರೂಪಾಯಿ ಕೊಟ್ಟರು ಕೂಡ ಸರಿಯಾಗಿ ಚಿಲ್ಲರೆ ಕೊಟ್ಟು. ಮಂಗಳೂರಿಂದ ಬಂದಿದ್ದೇವೆ. ಕಾರಣ ಏನಂತ ಹೇಳಿದ್ರೆ ಪಂಢರಪುರ ಪಾಂಡುರಂಗ ಸ್ವಾಮಿಯ ದರ್ಶನ ಭಾಗ್ಯ ಪಡೆದು ನಮ್ಮ ಭಾಗ್ಯದಲ್ಲಿ ಏನೇನೆಲ್ಲ ಉಂಟು
ಅದನ್ನು ದೇವರು ಕರುಣಿಸಲೆಂದು ಕುಮಾರ್ ಬಿಟ್ಲರ್ ಅವರು ಈಗ ವಿಡಿಯೋ ಮಾಡ್ತಿದ್ದಾರೆ. ಅವರಿಗೂ ದೇವರು ಒಳ್ಳೇದು ಮಾಡಲಿ, ಅವರ ಪ್ರಯಾಣ ಸುಖ ಒಳ್ಳೇದಾಗಿರಲಿ, ಭವಿಷ್ಯತ್ತು ಒಳ್ಳೇದಾಗಿರಲಿ ಎಂದು ಪಾಂಡುರಂಗನ ಹತ್ರ ಪ್ರಾರ್ಥಿಸ್ತೇವೆ. ಎಸ್, ಥ್ಯಾಂಕ್ ಯು. ಅಲ್ಲಿ ಒಳಗಡೆ ಈಗ ದೇವಸ್ಥಾನದ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ, ಬಟ್ ನಾನು ಹೊರಗಡೆಯಿಂದ ಸ್ವಲ್ಪ ಮಾಡ್ತೀನಿ ಅಷ್ಟೇ, ಆಯಿತಾ? ಸೊ ಇಲ್ಲಿ ಕೌಂಟ್ರ್ ಇದೆ, ಅಲ್ಲಿ ನಾನು ಮೊಬೈಲ್ ಕೊಡಬೇಕಾಗುತ್ತೆ, ಹಾಗಾಗಿ ಹೊರಗಿನ ದೃಶ್ಯಗಳನ್ನು ಮಾತ್ರ ನಾನು ತೋರಿಸ್ತೀನಿ. ಇಲ್ಲಿಂದ ಮೊಬೈಲ್ ಅಲೌಡ್ ಇರೋಕ್ಕಿಲ್ಲ, ಹಾಗೆ ಇಲ್ಲೇ ಲಾಸ್ಟ್ ಅಂತ ಅನಿಸ್ತದೆ. ಟೆಂಪಲ್ ಹೋಗಿ ಬಂದಾಯಿತು, ತುಂಬ ರಶ್ ಇತ್ತು. ನಾವು ಈಗ ಲಡ್ಡು ಪ್ರಸಾದವನ್ನು ತಗೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಸೊ ತುಂಬ ರಶ್ ಇದೆ ಇಲ್ಲಿ ಒಳಗಡೆ. ನಾವು ಬೆಳಿಗ್ಗೆ ಮಧ್ಯಾಹ್ನ ಹೊತ್ತಿಗೆ ಹೋಗಿದ್ದೀವಿ, ಇವಾಗ ಸಂಜೆ ಆಯಿತು, 3 ಗಂಟೆ ಕಳೆದಿದೆ. ಸೊ ಇವಾಗ ಇಲ್ಲಿ ಪ್ರಸಾದ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. 100 ರೂಪಾಯಿಗೆ 5 ಪ್ಯಾಕೆಟ್ ಲಡ್ಡು ಸಿಗ್ತದೆ, ಒಂದು ಪ್ಯಾಕೆಟ್ಗೆ 20 ರೂಪಾಯಿ ಥರ. ಸೊ ನಾನು ಮತ್ತು ಮನೀಶ್ ಅವರು 100 ರೂಪೀಸ್ ಇದ್ದು ಪ್ಯಾಕೆಟ್. ಈಗ 3 ಗಂಟೆ ಆಯ್ತು, 11:30ಗೆ ನಿಂತಿದ್ದೇವೆ ಅಲ್ಲ, ಒಂದು ತೆಗ್ತೇ ತಿನ್ನುವ ಇಲ್ಲಿ. 11:30ಯಿಂದ 3 ಗಂಟೆ ಕಳೆಯಿತಲ್ಲ ಈಗ. 3 ಗಂಟೆ ಕಳೆಯಿತು. ಓಕೆ, ಸ್ವಲ್ಪ ಲಡ್ಡು ಇಲ್ಲೇ ತಿನ್ನುವ, ನಿಮ್ಮ ಮುಂದೆನೆ ಪ್ರಸಾದ ಅಂತಿದ್ದೇನೆ. ಇದು ನಿಮಗೂ ಕೂಡ ಪ್ರಸಾದ ತಗೊಳ್ಳಿ. ಅವ್ರು ನೋಡಿತಾ ಇದ್ದಾರೆ, ತಗೊಳ್ಳಿ ಎಲ್ರಿಗೂ. दान धर्म करो, बुढ़े को वार करे को दान धर्म करो. ತುಂಬಾ करो 15 का वार करिए. ಇವರು ತುಂಬಾ पाने को दो, चाय पाने को दान धर्म. ತುಂಬಾ ಜನ ಇಲ್ಲಿ ಬಂದು ಕೇಳುದು ನಮ್ಮ ಹತ್ರ ದಾನ ಧರ್ಮ ಮಾಡಿ ಅಂತ. ತುಂಬಾ ಜನ ಕೊಟ್ವಿ, ಸಾಕಾಯ್ತು. ಇಟ್ಟಲ 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 ಹರೇ ಓಂ ಇಟ್ಟಲ ಪಾಂಡುರಂಗ ಇಟ್ಟಲ ಓ ಹರೇ ಓಂ ಇಟ್ಟಲ ವಾರ್ಯರ ಪಾಂಡುರಂಗಾಲ ಹರೇ ಓಂ ಇಟ್ಟಲ 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 ಹರೇ ಓಂ ಇಟ್ಟಲ ಪಾಂಡುರಂಗ ಇಟ್ಟಲ ಓ ಹರೇ ಓಂ ಇಟ್ಟಲ 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 ಹರೇ ಓಂ ಇಟ್ಟಲ ಪಾಂಡುರಂಗ ಇಟ್ಟಲ ಹರೇ ಓಂ ಇಟ್ಟಲ. ಅನ್ಕೊಂಡೆ ಇವರು ಚಳಿ ಕಾಯಿಸಿಗೆ ಇಟ್ಕೊಂಡಿದ್ದಾರೆ ಅಂತ ಈ ಕೆಂಡವನ್ನು. ಬಟ್ ಇಲ್ಲಿರುವ ಕಾಜಿಗಳ ಇದೆಯಲ್ಲ, ಇದನ್ನು ಬಿಸಿ ಮಾಡಿಕೊಳ್ಳಿಕ್ಕೆ ಅದನ್ನು ಇಟ್ಕೊಂಡಿದ್ದಾರೆ ಅಂತೆ. ಈಗ ಊಟ ಆದಮೇಲೆ ನಾವು ಪರ್ಚೇಸ್ ಮಾಡುವಂಥ ಪ್ಲ್ಯಾನ್ ಮಾಡಿದ್ದೀವಿ. ಆದರೂ ಕೂಡ ಕೆಲವರೆಲ್ಲ ಪರ್ಚೇಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಇರೇಪ್ಪ ಪರ್ಚೇಸ್ ಈಗ ನಮ್ಮ ಹೊಟ್ಟೆಯಲ್ಲಿ ಎಂತ ಇಲ್ಲ, ಖಾಲಿ ಲಾಡ್ ಮಾತ್ರ ಇರೋದು. ಹೋಗ್ತಾ ಇದ್ದೇವೆ. ಒಳ್ಳೆ ರೀತಿಯ ಒಂದು ದರ್ಶನ ಆಯ್ತು ದೇವರದ್ದು. ದೇವರನ್ನು ದರ್ಶನ ಮಾಡಿ ಒಂದು ಜೀವನ ಸಾರ್ಥಕತೆಯನ್ನು ಅನುಭವಿಸ್ತಾ ಇದ್ದೇವೆ. ಈಗ ನಾವು ಬೆಳಿಗ್ಗೆ ಹತ್ರ ಕೂಡ ಪ್ರಸಾದ ಇದೆ ಒಂದಷ್ಟು. ದಯವಿಟ್ಟು ಯಾರೆಲ್ಲ ನಮ್ಮ ಸರ್ ಇದ್ದು, ಕುಮಾರ್ ಸರ್ ಇದ್ದು ಲಾಗ್ ನೋಡ್ತಾ ಇದ್ದೀರಾ, ದಯಮಾಡಿ ಒಮ್ಮೆ ಬನ್ನಿ, ಈ ಕ್ಷೇತ್ರವನ್ನು ಒಮ್ಮೆ ವಿಸಿಟ್ ಮಾಡಿ. ನಿಮ್ಮಲ್ಲಿ ನೀವು ಒಂದು ಚೇಂಜಸ್ ಅನ್ನು ನೀವು ಅನುಭವಿಸ್ತೀರಾ ನೋಡಿ. ನನಗೂ ಕೂಡ ತುಂಬಾ ಖುಷಿ ಆಯಿತು ದರ್ಶನ ಆಗೋ ಟೈಮಿಗೆ. ಯಾವುದೇ ಕ್ಷೇತ್ರದಲ್ಲಿ ಆ ದೇವರ ಮೂರ್ತಿಯನ್ನು ಮುಟ್ಲಿಕ್ಕೆ ಬಿಡಿದ್ರೆ, ಬಟ್ ಈ ಕ್ಷೇತ್ರದಲ್ಲಿ ಅದೊಂದು ತುಂಬ ಖುಷಿ ಆಯಿತು. ನನಗೂ ಕೂಡ ಒಂದು ವಿಶೇಷ ಅನುಭವ ಅಂತ ಹೇಳ್ಬೋದು. ಸೊ ನೀವು ಕೂಡ ಬನ್ನಿ, ಇಂಥ ಒಂದು ಸುಂದರ ಅನುಭವವನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ. ಸೊ ಇದೆಲ್ಲ ಫೋಟೋ ಎಲ್ಲ ತೆಗಿತಾ ಇದ್ದಾರೆ, ಜೋರಾಗಿ ಹಸಿವು ಆಗ್ತಾ ಇದೆ. ಹಾಗೆ ಇಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದೀವಿ. ಇವರಿಗೆ ನಮಗೆ ಒಂದು ನಮಗೆ ಈಗ ಅವರಿಗೆ ಬಡಿಸ್ಲಿಕ್ಕೆ ಮಂಡೆ ಬೆಚ್ಚ ಆಗ್ತಾ ಇರುವುದು, ಒಮ್ಮೆಲೆ ಬಡಿಸ್ಬೇಕಲ್ಲ, ಹಾಗೆ ಹಸಿವಲ್ಲಿ ತಡಿತಾ ಇಲ್ಲ, ಸಿಕ್ಕಿದೊಂದು ತಿನ್ನುವಂತ ಆಗ್ತಾ ಉಂಟು. ಹಾಗಾಗಿ ನಾನು ಇಲ್ಲಿಗೆ ವ್ಲಾಗ್ ಅನ್ನ ಒಮ್ಮೆ ಸ್ಟಾಪ್ ಮಾಡ್ತೇನೆ, ಆಯ್ತಾ? ಊಟ ಸಖತ್ತಾಗಿತ್ತು. ನಾವೆಲ್ಲ ಊಟ ಎಲ್ಲ ಮಾಡ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಒಂದು ಕಡೆ ನಿದ್ದೆನೂ ಬರ್ತಾ ಇದೆ, ಇನ್ನೊರಡು. ನನ್ನ ಪ್ರಕಾರ ಇಲ್ಲಿಗೆ ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಭೇಟಿ ಕೊಡ್ತಾರೆ.
ಅವರ ಇಷ್ಟಾರ್ಥಗಳನ್ನು ಇಲ್ಲಿ ಪ್ರಾರ್ಥಿಸ್ಕೊಳ್ತಾರೆ. ಅದು ಸಿದ್ಧಿ ಕೂಡ ಆಗುತ್ತೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ. ಹಾಗಾಗಿ ಇಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರುವಂಥದ್ದು. ಸೊ ನಾನಂತೂ ಇಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀನಿ. ಸೊ ಹೇಗಿದೆ ಇಲ್ಲಿನ ವಾತಾವರಣ ಎಲ್ಲವನ್ನು ಕೂಡ ನೋಡ್ತಾ ಇದ್ದೀನಿ. ನಿಮಗೂ ಕೂಡ ಅದನ್ನು ತೋರಿಸ್ತೀನಿ, ಬನ್ನಿ. ಓಕೆ ಗೈಸ್, ಇಲ್ಲಿ ಸ್ಟ್ರೀಟ್ ತುಂಬ ಚೆನ್ನಾಗಿದೆ. ಅಂದರೆ ಎರಡೂ ಕಡೆಗಳಲ್ಲೂ ಕೂಡ ವ್ಯಾಪಾರಸ್ಥರಿದ್ದಾರೆ. ಸಣ್ಣ ಸಣ್ಣ ಮೂರ್ತಿಯಿಂದ ಹಿಡಿದು ಬೇರೆ ಬೇರೆ ಮಕ್ಕಳ ಆಟ ಸಾಮಾನುಗಳಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಇದೆ. ನಮಗೇನು ಬೇಕು ಅದನ್ನು ಪರ್ಚೇಸ್ ಮಾಡ್ಬೋದು. ಬೀದಿಯ ಒಳಗಡೆ ಇನ್ನೊಂದು ಬೀದಿ ಈ ಥರ ಎಲ್ಲ ಇದೆ. ಒಂದು ಕ್ವಶನ್, ಅಲ್ಪ ಗೆಂಡು ಉಂಡತೆ ಅವು ದಾಯರ್ ಚಳಿಗಾಯಿ ಪೆರೆ ಅಂದೇನಿದಾರ 10 ಕಾಜಿಕಾಯಿ ಪೆರೆ ಕಾಜಿಕಾಯಿ ಆಯ್ತದ. ಇನ್ನು ಜಾಯಿನ್ ಮನ್ ಪರ್ಲ ಆಪ್ನ ಕಟ್ ಮನ್ ಪರ್ಲ ಆಪ್ನ ಅಂಚ ಏನೊಂಜಿ ಬಂಜೋಡಕ್ಕೆ ಏನು ಮಾಹಿತಿ ತೆರಿಯೋನು ಆ ಕಡೆ ಕುಲ್ಲೊಂದು ಕೇಂದಿರ ಇಲ್ಲಿ. ಆ್ಯಕ್ಚುಲಿ ಬೆಳಿಗ್ಗೆ ಟೈಮಲ್ಲಿ ಇಲ್ಲಿ ಜನನೇ ಇರಲಿಲ್ಲ. ಇವಾಗ ಜನ ಬರ್ತಾ ಇದ್ದಾರೆ. ಫುಲ್ ಜನ ಇದ್ದಾರೆ. ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ದಾರೆ. ಗೈಸ್ ಫುಲ್ ತುಂಬಿ ತುಳುಕಾಡ್ತಾ ಇದೆ. ನಮ್ಮ ಜೊತೆ ಬಂದವರಿಗೆ ಎಲ್ಲೋದ್ರು ಅಂತ ಗೊತ್ತಿಲ್ಲ. ಓಲಿರಿ ಅಲ್ಬೋಲಿರಿ. ಅದರಲ್ಲಿ ಒಬ್ಬರು ಮಾತ್ರ ಇಲ್ಲಿಂದಲೇ ಕಾಣ್ತಾರೆ ನೋಡಿ, ಇಲ್ಲಿಂದಲೇ ಕಾಣ್ತಾರೆ. ಎಷ್ಟು ದೂರದಲ್ಲಿದ್ರು ಕಾಣ್ತಾರೆ. ಇಲ್ಲಿ ಹೇಗೆ ತುಂಬ ಹೊತ್ತು ವ್ಲಾಗ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದರೆ ತುಂಬ ಜನ ಬರ್ತಾ ಇದ್ದಾರೆ, ತುಂಬ ಜನ ಹೋಗ್ತಾ ಇದ್ದಾರೆ. ಮೊಬೈಲನ್ನು ಹಿಡ್ಕೊಂಡು ಹೋದರೆ ಅಂತಲೂ ಕೂಡ ತುಂಬ ಭಯ ಇದೆ. ಓಕೆ, ಇಲ್ಲಿ ಸಖತ್ತಾಗಿರುವಂಥ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ಇದಿದೆ, ನದಿ ಇದೆ. ನದಿ ಹತ್ರ ಬರ್ತಾ ಇದ್ದೀವಿ. ಮನೀಶ್ ಮತ್ತು ಇವರು ಹೋಗಿದ್ದಾರೆ. ಕ್ಯಾಶ್ नहीं है मेरे पास. कैश रहे तो हम लोग देना पड़ता है ना. ಮಂಗಳಮುಖಿಯರಿದ್ರು, ಹಣ ಕೇಳಿದ್ರು. ಬಟ್ ನನ್ನ ಹತ್ರ ಕ್ಯಾಶೇ ಇಲ್ಲ, ನಾನೇನು ಕೊಡಲಿ. ಸೊ ಆ ಥರ ಸೀದಾ ಬಂದೆ. ಆ ಥರ ಹೇಳ್ಬೇಡಿ ಅಂತ ಆಶೀರ್ವಾದ ಮಾಡಿದರೆ ಏನೋ ಗೊತ್ತಿಲ್ಲ, ತಲೆ ಕೈ ಇಟ್ರು. ಸೊ ಇಲ್ಲಿ ನದಿ ಪಕ್ಕ ಬಂದಿದ್ದೀವಿ. ಇದು ದೇವಸ್ಥಾನದ ಪಕ್ಕದಲ್ಲಿ ಇರುವಂಥ ಚಂದ್ರಭಾಗ ನದಿ. ತುಂಬಾ ಖುಷಿ ಆಯಿತು. ಆಮೇಲೆ ಅಲ್ಲೇ ಇದ್ದಂಥ ಬೋಟ್ಗಳಲ್ಲಿ ನಿಂತು ಫೋಟೋ ಎಲ್ಲ ತೊಗೊಂಡ್ವಿ. ನಮ್ಮವ್ರ ಜೊತೆ ತರಳೆ ಮರ್ತಾ ತುಂಬಾ ಖುಷಿ ಪಟ್ವಿ. ಆಮೇಲೆ ಆ ಪರಿಸರದ ಬಗ್ಗೆ ನಾವು ತುಂಬಾ ಖುಷಿ ಪಡ್ತಾ ಅಲ್ಲೇ ಪಕ್ಕದಲ್ಲಿ ಬಂದಿದ್ದಂಥ ಒಬ್ಬ ಪುಟ್ಟ ಹುಡುಗನ ಜೊತೆ ತಮಾಷೆಯ ಮಾತುಗಳನ್ನು ಆಡ್ತಾ ಆಮೇಲೆ ಅಲ್ಲಿಂದ ಹಿಂತಿರುಗಲು ಪ್ರಾರಂಭಿಸಿದ್ವಿ. ಬರುವಾಗ ಅಲ್ಲೇ ಪಕ್ಕದಲ್ಲಿದ್ದಂಥ ದೊಡ್ಡ ದೊಡ್ಡ ಕಟ್ಟಡಗಳು, ಬಹಳಷ್ಟು ಹಿಂದಿನ ಕಟ್ಟಡಗಳು, ಅವೆಲ್ಲವೂ ಕೂಡ ಅದನ್ನು ನೋಡಿ ಖುಷಿಪಟ್ವಿ. ಒಂದಷ್ಟು ಸುಂದರ ಅನುಭವ. ಭಕ್ತಿಯ ಪಯಣದಲ್ಲಿ ಕೃಷ್ಣ ರುಕ್ಮಿಣಿಯರ ಆಶೀರ್ವಾದ, ಅನುಗ್ರಹದ ಒಂದೊಳ್ಳೆಯ ಭಾವನೆಯ ಜೊತೆಯಲ್ಲಿ ನಾವು ಮತ್ತೆ ನಮ್ಮ ಮಂಗಳೂರಿಗೆ ಆಗಮಿಸಿದ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.